ಬಾಡಿಗೆ ಅರವಿಂದ. ಮಳೆ ಸುರಿಯುತ್ತಿದ್ದ ಸಂಜೆ. ಊರಿನ ಹೊರವಲಯದಲ್ಲಿದ್ದ ಹಳೆಯ ಬಂಗಲೆಯಲ್ಲಿ ಹೊಸ ಬಾಡಿಗೆದಾರನಾಗಿ ಬಂದಿದ್ದನು ಅರವಿಂದ್. ನಗರದಿಂದ ಬಂದಿದ್ದ. ಅವನ ಮಾತಿನ ಸ್ಟೈಲ್, ಸ್ಮಾರ್ಟ್ ನಡೆನುಡಿಯೆಲ್ಲವೂ ಆ ಮನೆಯವಳ ಗಮನ ಸೆಳೆದವು. ಆ ಮನೆಯ ಮಾಲಕಿ ಸುಮ. ಗಂಡ ದುಬೈನಲ್ಲಿ ಕೆಲಸ. ತಿಂಗಳಿಗೆ ಒಮ್ಮೆ ಫೋನ್ ಮಾಡ್ತಿದ್ದ ಅಷ್ಟೇ. ಮನೆಯಲ್ಲಿದ್ದ ಒಂಟಿತನ ಅವಳ ಕಣ್ಣಲ್ಲಿ ಕಾಣಿಸ್ತಿತ್ತು. ಆದರೆ ಹೊರಗೆ ಮಾತ್ರ ಗಂಭೀರ ಮುಖ. ಏನೋ ಅತೃಪ್ತಿ ಭಾವನೆ ಕೂಡ ಇತ್ತು. ಮೊದಲ ದಿನವೇ ಸುಮಾ ಕೇಳಿದ್ಲು, ಕಾಫಿ ಸ್ಟ್ರಾಂಗ್ ಬೇಕಾ ಅಥವಾ ಸಿಹಿ ಜಾಸ್ತಿ ಬೇಕಾ? ಅರವಿಂದ್ ನಗುತ್ತಾ ಹೇಳ್ದ, ನನಗೆ 2 ಮಿಕ್ಸ್ ಆದರೆ ಇಷ್ಟ. ಸುಮಾ ಕ್ಷಣಕಾಲ ನಗು ತಡೆದುಕೊಂಡ್ಳು. ಮಾತಿನ ಅರ್ಥ ಕಾಫಿಗಷ್ಟೇ ಅಲ್ಲ ಅನ್ನೋದು ಇಬ್ಬರಿಗೂ ಅರ್ಥವಾಗಿತ್ತು. ದಿನಗಳು ಕಳೆದವು. ಸುಮಾ ಮನೆ ಕೆಳಗೆ ಸ್ನಾನ ಮಾಡಿ ಒದ್ದೆ ಲಂಗ ಹಾಕಿಕೊಂಡು ಬಟ್ಟೆ ಒಣಗಿಸುವಾಗ ಅರವಿಂದ್ ಮೇಲಿನ ರೂಮ್ ಹೊರಗಿನಿಂದ ಸುಮಾನ ನೋಡಿ ಮಾತು ಶುರು ಮಾಡ್ದ. ಒದ್ದೆ ಲಂಗದ ಒಳಗಿಂದ ಸುಮಾ ಬಿಳಿ ಬಿಳಿಯಾಗಿ ಕಾಣ್ತಾ ಇದ್ಲು. ಸುಮಾ ಕಣ್ಣು ಎತ್ತಿ ನೋಡಿದ್ಲು. ಹಾಗೆ ತನ್ನ ಲಂಗವನ್ನು ಮೇಲೆತ್ತಿ ಸ್ವಲ್ಪ ಸರಿ ಮಾಡಿಕೊಂಡ್ಳು. ಅರವಿಂದ್, ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ದ. ಒದ್ದೆಯಾಗಿರೋ ಬಟ್ಟೆ ಒಣಗೋಕೆ ಹಾಕಿದ್ದೇನೆ ಅಂತ ಹೇಳಿದ್ಲು. ಕೆಲವು ಒಣಗೋದಕ್ಕಿಂತ ಒದ್ದೆಯಾಗಿದ್ರೆ ತುಂಬ ಚಂದ ಅಂತ ಹೇಳ್ದ. ಏನು ನಿಮ್ಮ ಮಾತಿನ ಅರ್ಥ ಅಂತ ಕೇಳಿದ್ಲು. ಕೆಲವು ಸಂಗತಿಗಳು ಒದ್ದೆಯಾದಾಗಲೇ ನಿಜವಾದ ಬಣ್ಣ ತೋರಿಸುತ್ತವೆ ಅಂದೆ ಅಷ್ಟೇ ಅಂದ. ಅವಳು ಮಾತಿಲ್ಲದೆ ಒಳಗೆ ಹೋದ್ಲು. ಆದರೆ ಆ ರಾತ್ರಿ ಅವಳಿಗೆ ನಿದ್ದೆ ಬರಲಿಲ್ಲ. ಮರುದಿನ ಬಾತ್ರೂಮ್ನಲ್ಲಿ ಸುಮಾ ಸ್ನಾನ ಮಾಡ್ತಾ ಸೋಪ್ ಹಚ್ಚಿಕೊಳ್ತಾ ಇದ್ಲು. ಸಡನ್ ಆಗಿ ನೀರು ಬರೋದೇ ನಿಂತೋಯ್ತು. ಸ್ನಾನ ಮಾಡುವಾಗ ನೀರು ಬಂದಾಯ್ತು. ಸುಮಾ ಆಗ ಅರವಿಂದ್, ಒಮ್ಮೆ ಬರ್ತೀರಾ ಅಂತ ಕರೆದ್ಲು. ಅರವಿಂದ್ ಕೂಡ ಕುತೂಹಲದೊಂದಿಗೆ ಓಡಿ ಬಂದ. ಒದ್ದೆ ಲಂಗ, ಮೈಯೆಲ್ಲ ಸೋಪ್ ಹಚ್ಚಿಕೊಂಡಿರುವ ಸುಮಾನ ನೋಡಿ ಅರವಿಂದ್ ಶಾಕ್ ಆದ. ಒಂದು ವೇಳೆ ಬೆನ್ನು ಉಜ್ಜೋಕೆ ಕರೆದಿರ್ಬೋದಾ ಅಂತ ಅಂದ್ಕೊಂಡ. ಆಗ ಸುಮಾ ಹೇಳಿದ್ಲು, ಸ್ನಾನ ಮಾಡುವಾಗ ನೀರು ಬರೋದೇ ನಿಂತೋಯ್ತು. ನೀವು ಸ್ವಲ್ಪ ಬಾತ್ರೂಮ್ ಮೇಲೆ ಹತ್ತಿ ಟ್ಯಾಂಕ್ನಲ್ಲಿ ನೀರಿದೆಯಾ ಅಂತ ಚೆಕ್ ಮಾಡ್ತೀರಾ ಅಂತ ಕೇಳಿದ್ಲು. ಓ, ಅದಕ್ಕೇನೋ ನೋಡೋಣ, ಸ್ವಲ್ಪ ಏಣಿ ಇಟ್ಕೊಳ್ಳಿ ನೋಡ್ತೇನೆ ಅಂತ ಹೇಳ್ದ. ಏಣಿ ಹತ್ತಿ ಸ್ವಲ್ಪ ಸುಮಾ ಕಡೆ ನೋಡ್ದ. ಸುಮಾ ಒದ್ದೆ ಲಂಗದಲ್ಲಿ ಏಣಿ ಗಟ್ಟಿಯಾಗಿ ಬಿಗಿದು ಹಿಡಿದುಕೊಂಡಿರುವ ದೃಶ್ಯವನ್ನು ಅರವಿಂದ್ಗೆ ಸ್ವಲ್ಪ ತಲೆ ಕೆಟ್ಟಿದಾಗಿ ಆಯಿತು. ನಂತರ ನೀರಿನ ಟ್ಯಾಂಕ್ ಒಡೆದು ಹೋದ ವಿಷಯವನ್ನು ಸುಮಾಗೆ ತಿಳಿಸಿದ. ನಂತರ ಅರವಿಂದ್, ಸುಮಾ ಮೇಡಮ್, ನೀವು ಮೇಲೆ ನನ್ನ ರೂಮ್ನಲ್ಲಿ ಬಂದು ಸ್ನಾನ ಮಾಡಿ ಪರವಾಗಿಲ್ಲ ಎಂದ. ಸುಮಾ ಕೂಡ ಅರವಿಂದ್ ರೂಮ್ಗೆ ಹೋದ್ಲು. ಅಲ್ಲೇ ಸ್ನಾನ ಮಾಡಿ ಹೊರಗೆ ಬಂದು ಅರವಿಂದ್ ಬಳಿ, ನಿಮ್ಮ ಬಾತ್ರೂಮ್ನಿಂದ ನಾನು ಏನೋ ಒಂದು ವಸ್ತು ತೆಗೆದುಕೊಂಡಿದ್ದೇನೆ ಅಂದ್ಲು. ಅರವಿಂದ್ ತಲೆಯಲ್ಲಿ ಬಾತ್ರೂಮ್ನಲ್ಲಿ ನನ್ನ ಒಳ ಉಡುಪು ಬಿಟ್ಟು ಏನೂ ಇಲ್ವಲ್ಲ, ಏನು ತಗೊಂಡಿರ್ಬೋದು ಅಂತ ಯೋಚನೆ ಮಾಡುವಾಗ ಸುಮಾ ತುಂಬ ಹತ್ತಿರ ಬಂದ್ಲು. ಆಗ ಅರವಿಂದ್ಗೆ ಅವಳ ಪರಿಮಳ ನೋಡಿ ಗೊತ್ತಾಯಿತು. ನನ್ನ ಸೋಪ್ ತಗೊಂಡ್ರಾ ಅಂದ. ನಿಮ್ಮ ಮೂಗು ತುಂಬ ಶಾರ್ಪ್ ಇದೆ ಅಂದ್ಲು. ನಿಮ್ಮ ಸೋಪ್ ನನಗೆ ಇಷ್ಟ ಆಯಿತು, ಆದರೆ ನೀವು ಬಳಸಿದ ಸೋಪು ಮುಟ್ಟಿಲ್ಲ, ಹೊಸ ಸೋಪು ತಗೊಂಡೆ ಅಂದ್ಲು. ಓ, ಪರವಾಗಿಲ್ಲ ಅಂದ. ಒಂದು ದಿನ ರಾತ್ರಿ ಕರೆಂಟ್ ಹೋಗಿತ್ತು. ಸಂಪೂರ್ಣ ಮನೆ ಕತ್ತಲಲ್ಲಿ ಮುಳುಗಿತ್ತು. ಸುಮಾ ಮೇಣದ ದೀಪ ಹಿಡಿದು ಅರವಿಂದ್ ರೂಮ್ ಕಡೆ ಹೋದ್ಲು. ಅವಳು ನೈಟ್ ಡ್ರೆಸ್ ಹಾಕಿದ್ಲು, ಆದರೆ ಒಳ ಉಡುಪು ಹಾಕಿರಲಿಲ್ಲ. ಮೇಣದ ಬತ್ತಿ ಬೆಳಕಿನಿಂದ ನೋಡುವಾಗಲೇ ಒಳ ಉಡುಪು ಹಾಕಿಲ್ಲ ಅನ್ನುವಷ್ಟು ಗೊತ್ತಾಗ್ತಿತ್ತು. ಅರವಿಂದ್ ಬಳಿ ಬಂದ್ಲು. ಅರವಿಂದ್ ಕೂಡ ಒಂದು ತೆಳುವಾದ ಟವಲ್ ಉಟ್ಕೊಂಡಿದ್ದ. ಒಳಗೆ ಏನೂ ಧರಿಸಿರಲಿಲ್ಲ. ಟವಲ್ ಕೂಡ ಸಡಿಲ ಆಗಿತ್ತು. ಅಷ್ಟರಲ್ಲಿ ಅಲ್ಲಿಗೆ ಸುಮಾ ಬಂದು, ಭಯ ಆಗ್ತಿದೆಯಾ ಅವಳು ಕೇಳಿದ್ಲು. ಸುಮಾನ ಕಣ್ಣು ಕೂಡ ಬೇಡ ಅಂದರೂ ಕೆಳಗೆ ಹೋಗ್ತಿತ್ತು. ಅರವಿಂದ್ ಉಟ್ಟ ಟವಲ್ ಕೂಡ ಗೂಟಕ್ಕೆ ಬಟ್ಟೆ ಸಿಕ್ಕಿದಂತೆ ನೇತಾಡ್ತಿತ್ತು. ಅರವಿಂದ್ ನಿಧಾನವಾಗಿ ಹತ್ತಿರ ಬಂದ. ಕತ್ತಲಿಗಿಂತ ಕೆಲವರ ಹತ್ತಿರ ನಿಂತಾಗ ಹೃದಯವೇ ಜಾಸ್ತಿ ಜೋರಾಗಿ ಬಡಿತಿದೆ ಎಂದ. ಮೇಣದ ಬೆಳಕಿನಲ್ಲಿ ಸುಮಾಳ ಮುಖ ಕೆಂಪಾಯಿತು. ಹೊರಗೆ ಮಳೆ ಗಟ್ಟಿಯಾಗಿ ಸುರಿತಿತ್ತು. ಒಳಗೆ ಮಾತುಗಳು ನಿಧಾನವಾಗಿ ಗಡಿಗಳನ್ನು ದಾಟುತ್ತಿದ್ವು. ಅರವಿಂದ್ ಹೇಳ್ದ, ಕೆಲವು ಒದ್ದೆಯಾದ ಅಷ್ಟೇ ಅಲ್ಲ, ಕತ್ತಲ ಬೆಳಕಿನಿಂದ ಕೂಡ ಚೆನ್ನಾಗಿ ಕಾಣಿಸುತ್ತೆ ಎಂದ. ಸುಮಗೆ ನಾಚಿಕೆ ಕೂಡ ಆಯಿತು. ಆದರೆ ಅದೇ ಸಮಯದಲ್ಲಿ ಮೇಲೆ ರೂಮಿಗೆ ಯಾರು ಬರುತ್ತಿರುವ ಶಬ್ದ ಆಯಿತು. ಅರವಿಂದ್ ತಕ್ಷಣ ಟವಲ್ ಸರಿಯಾಗಿ ಸುತ್ತಕೊಂಡ. ಸುಮಾನ ಗಂಡ ರೂಮ್ ಒಳಗೆ ಬಂದ. ದುಬೈನಲ್ಲಿ ಇದ್ದ ಗಂಡ ರಾತ್ರಿ ಅಚ್ಚರಿಯಾಗಿ ಮನೆಗೆ ಬಂದಿದ್ದು ನೋಡಿ ಸುಮಾ ಕೂಡ ಬೆಚ್ಚಿ ಬಿದ್ಲು. ಸುಮಾ, ನೀನು ಇಲ್ಲಿದ್ದೀಯಾ? ನಾನು ಕೆಳಗಡೆ ಹುಡುಕಿದೆ, ನೀನು ಅಲ್ಲಿ ಇರಲಿಲ್ಲ, ಹಾಗೆ ಮೇಲೆ ಬಂದೆ ಅಂದ. ಅರವಿಂದ್ ಮುಖದಲ್ಲಿ ಗಾಬರಿ ಕೂಡ ಶುರುವಾಯಿತು. ಸುಮಾಳ ಹೃದಯದಲ್ಲಿ ಭಯ. ಆದರೆ ಅವಳ ಗಂಡ ಮಾತ್ರ ನಗುತ್ತಾ ಹೇಳ್ದ, ಅರವಿಂದ್ಗೆ ನೀವು ಹೊಸ ಬಾಡಿಗೆದಾರನ? ಸುಮಾ ಫೋನ್ನಲ್ಲಿ ನಿಮ್ಮ ಬಗ್ಗೆ ತುಂಬ ಹೇಳಿದ್ಲು. ಓ ಹೌದಾ ಎಂದು ಅರವಿಂದ್ ಹೇಳ್ದ. ನೀವೇನು ಟವಲ್ ಉಟ್ಕೊಂಡಿದ್ದೀರಾ ಅಂತ ಕೇಳ್ದ. ಇಲ್ಲ, ನಾನು ಆಫೀಸಿಂದ ಬಂದು ಸ್ನಾನ ಮಾಡಲಿಕ್ಕೆ ಹೊರಟಿದ್ದೆ, ಕರೆಂಟ್ ಹೋಯ್ತು, ಅದಕ್ಕೆ ಕ್ಯಾಂಡಲ್ ಇರಲಿಲ್ಲ, ಹಾಗೆ ಸುಮಾನ ಬರೋಕ್ಕೆ ಹೇಳಿದೆ ಅಂತ ಹೇಳ್ದ. ಹೌದಾ, ಇನ್ನು ಮುಂದೆ ನಾನು ಕೂಡ ಮನೆಯಲ್ಲಿ ವರ್ಕ್ ಮಾಡೋದು, ದುಬೈ ಬಿಟ್ಟು ಬಂದೆ ಎಂದ. ಓ ಹೌದಾ ಅಂತ ಹೇಳಿ ಅರವಿಂದ್ ಒಳಗೆ ಹೋದ. ಸುಮಾನ ಮುಖದಲ್ಲಿ ಒಂದು ರೀತಿಯ ಭಯ ಮತ್ತು ನಿರಾಸೆ ಕಾಣ್ತಿತ್ತು. ಆ ರಾತ್ರಿ ಮಳೆ ಇನ್ನೂ ಜೋರಾಯಿತು.
ಸುಮಾನ ಎತ್ತಿಕೊಂಡು ಖುಷಿಯಲ್ಲಿ ನಗುತ್ತಾ ಬೆಡ್ರೂಮ್ಗೆ ಹೋದ. ಸುಮಾ ಕೂಡ ರೀ ಏನ್ರಿ ಇದು ಸುಮ್ಮನೆ ಇರಿ ಅಂದ್ಲು. ಬೇಬಿ ತುಂಬ ದಿವಸ ಆಯಿತು, ಸ್ವರ್ಗಕ್ಕೆ ಹೋಗೋಣ ಬಾ ಅಂತ ಕುದುರೆ ಥರ ಬೆಳಗಿನ ಜಾವವರೆಗೂ ಸ್ವರ್ಗ ಬಾಗಿಲನ್ನ ತಟ್ಟಿದ ಸುಮಾ ಗಂಡ. ಸ್ವಲ್ಪ ದಿನದಲ್ಲೇ ಅರವಿಂದ್ಗೆ ಪ್ರಮೋಷನ್ ಕೂಡ ಸಿಕ್ಕಿ ಬಾಡಿಗೆ ಮನೆಯಿಂದ ಹೊರಡಬೇಕಾಯಿತು. ಅರವಿಂದ್ ಹೋಗೋದನ್ನು ನೋಡಿ ಸುಮಾ ಕೂಡ ಬೇಜಾರು ಮಾಡಿಕೊಂಡ್ಳು. ಸುಮಾನ ಗಂಡ ಕೂಡ ದಿನ ರಾತ್ರಿ ಸ್ವರ್ಗದ ಬಾಗಿಲನ್ನ ತಟ್ಟುತ್ತಾ ಇದ್ದ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯಲ್ಲೂ ಕೂಡ ಇದೇ ರೀತಿಯ ಒಂದು ರಸಿಕ ಮತ್ತು ಸ್ವಾರಸ್ಯಕರ ಇರುವ ಕಥೆಯನ್ನ ಜೊತೆಗೆ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದ.